ನಮ್ಮೆಲ್ರಿಗೂ ಒಂದೇ ಕ್ವಶನ್ ಅಂದರೆ ಗೊತ್ತೇ ಆಗಲಿಲ್ಲ ನಮ್ಮ ಮಕ್ಕಳು ಯಾವಾಗ ಎಷ್ಟು ಬೇಗ ದೊಡ್ಡವರಾಗ್ಬಿಟ್ರು ಅಂಥೇಳಿ. ನಾನು ರೀಸೆಂಟಾಗಿ ಡಿಗ್ರಿ ಮುಗಿದಿದೆ, ಮದುವೆ ಆಯಿತು. ಮದುವೆ ಆದಮೇಲೆ ಮಗುನೂ ಆಯಿತು. ನನ್ನ ಮಗನೇ ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಅದು ನಂಬೋಕ್ಕೆ ಆಗ್ತಿಲ್ಲ. ಅವನದು ಫಸ್ಟ್ ಡೇ ಆಫ್ ಸ್ಕೂಲ್. ಅವನಿಗೆ ಚೆನ್ನಾಗಿ ರೆಡಿ ಮಾಡ್ತಿದ್ದೆ, ತಲೆ ಬಾಚಿದ್ದೆ, ಅವನಿಗೆ ಪೌಡರ್ ಹಾಕಿದೆ. ನಮ್ಮ ಯಜಮಾನ್ರು ನನಗೆ ಇದು ಮಾಡ್ತಿದ್ರು, ರೇಗಿಸ್ತಾಯಿದ್ರು. ಏನಂದರೆ, ನಿನ್ನ ಮಗ ಏನು ಮದುವೆಗೆ ಹೋಗ್ತಿದ್ದಾನೆ, ಅಷ್ಟು ರೆಡಿ ಮಾಡ್ತಿದ್ಯಾ ಅಂತ. ಆದರೆ ಅವನಕ್ಕಿಂತ ನನಗೆ ಭಯ ಆಗ್ತಿತ್ತು. ಅವ್ನು ಹೆಂಗಿರ್ತಾನೆ ಆ ಫೀಲಿಂಗ್ ಗೊತ್ತಾ. ನನಗೆ ಒಂಥರ ಮನಸ್ಸಲ್ಲೆಲ್ಲ ಒಂಥರ ತಳಮಳ ಆಗ್ಬಿಡ್ತಿತ್ತು. ಏನು ಹೆಂಗಿದ್ದು ಬಿಡ್ತಾನೆ, ಅವ್ನು ಏನು ಮಾಡ್ತಾನೆ ಸ್ಕೂಲಲ್ಲಿ ಅಂತ. ಬಟ್ ಎಲ್ಲ ಒಳ್ಳೇದಾಗಲಿ ಅಂಥೇಳಿ ಬಾಯಿಗೆ ಸಕ್ಕರೆ ಹಾಕಿ ಕಳಿಸಿದ್ದೆ. ಅವನಿಗೆ ಗೊತ್ತೇ ಇರಲಿಲ್ಲ ಈ ಸ್ಕೂಲ್ ಅಂದರೆ ಏನೋ, ಏನಕ್ಕೆ ಹೋಗ್ತಾರೆ ಅಂತ. ಅವ್ನು ಸುಮ್ಮನೆ ನಾವು ಹೊರಗಡೆ ಎಲ್ಲರೂ ಸುತ್ತಾಡೋಕೆ ಹೋಗ್ತಿದ್ದೀವಿ ಅಂತ ಎಂಜಾಯ್ ಮಾಡಿಕೊಂಡು ಬ್ಯಾಗ್ ಹಾಕ್ಕೊಂಡು ನನಗೆ ಬಾಯ್ ಹೇಳ್ಕೊತ, ಅವ್ರ ಪಪ್ಪಾಗೆ ಬಾಯ್ ಹೇಳ್ಕೊತ ಹೋಗ್ತಿದ್ದ. ಬಟ್ ಸಡನ್ಲಿ ಅವನಲ್ಲಿ ರಿಯಾಕ್ಷನೇ ಚೇಂಜ್ ಆಗಿಬಿಡ್ತು. ಸ್ಕೂಲ್ ಗೇಟ್ ಹತ್ರ ಹೋಗಿ ನಾನು ಬಿಟ್ಟು ಬಾಯ್ ಹೇಳಿದಾಗ, ಮಮ್ಮಿ ನೀನು ಬಾ ಒಳಗಡೆ ಅಂತ ಕರಿತಿದ್ದ. ಅಲ್ಲೆಲ್ಲ ಟೀಚರ್ ಅವರಿಗೆ ಇನ್ನೂ ಇವಾಗ ನೀವು ಈ ವಿಡಿಯೋ ನೋಡಿದ್ರು ನಂಗೆ ನಗು ಬರ್ತಿದೆ. ಅದಾದಮೇಲೆ ಅವ್ನು ತುಂಬ ಎಡವಟ್ಟು ಮಾಡ್ಕೊಂಡ್ಬಿಟ್ಟ. ಅವತ್ತು ಹೆದರ್ಕೊಂಡು ಸ್ಕೂಲಲ್ಲಿ ವಾಮಿಟಿಂಗ್ ಎಲ್ಲ ಮಾಡಿದ್ನಂತೆ. ಅಯ್ಯೋ.